ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ನೋಡಿ, ಒಂದು ತಿಂಗಳಾಯ್ತಾ ಅಂತ ನಾನು ಇದು ಮಂತು ಪುಳ್ಳಿ ತಂದು ಒಣಗಿಸ್ತಾ ಇರೋದು. ಇವತ್ತು ಸಹ ಒಂದು ಬಕೆಟ್ ಸಿಕ್ಕಿದೆ. ಉಂಟು, ಇನ್ನೊಂದು 2 ಚೀಲ ಆಗ್ಬೋದಾ ಅಂತ, ಅಷ್ಟು ಉಂಟು, ಮರದಲ್ಲಿ ಉಂಟು. ಆದರೆ ಜಾಸ್ತಿ ಮಳೆ ಸಹ ಇಲ್ಲ, ಗಾಳಿ ಸಹ ಇಲ್ಲ ಅಲ್ಲ, ಹಾಗೆ ಒಂದು ಬಕೆಟ್ ಮಾತ್ರ ಸಿಗ್ತಾಯಿದೆ. ಒಂದು ಬಕೆಟ್ ಮತ್ತು ಒಂದು ಕವರಲ್ಲಿ ಸಿಕ್ತು. ಇನ್ನು ಇದನ್ನು ಕೊಂಡೋಗಿ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಬೇಕು. ಬನ್ನಿ ಹೋಗುವ. ನೋಡಿ, ಪಿಂಕ್ ಕಲರ್ ಹೂ ಎಷ್ಟಾಗಿದೆ ಅಂತ, ಫುಲ್ ಇದೆ ನೋಡಿ. ಗದ್ದೆಲ್ಲ ಎಷ್ಟು ಚೆನ್ನಾಗಿ ಹಸಿರಸು ಕಾಣ್ತಾ ಇದೆ. ಮೊದಲು ಈಚೆ ಎಲ್ಲದು ಗದ್ದೆನೇ ಇತ್ತು. ನಮ್ಮ ಮನೆಯಿಂದ ಮುಂದೆ ಫುಲ್ ಗದ್ದೆ ಇತ್ತು. ಅವರೆಲ್ಲ ತೋಟ ಮಾಡಿದ್ದಾರೆ ನೋಡಿ. ಇದು ನಮ್ಮ ಗದ್ದೆ, ಈಗ ಉದ್ದ ಕಾಣಿಸ್ತಾ ಇದೆ, ಅದು ನಮ್ಮ ಗದ್ದೆ. ನಮ್ಮನೆ ಹತ್ರ ಸೀನರಿ ಮಾತ್ರ ತುಂಬ ಚೆನ್ನಾಗಿರ್ತದೆ ಮಾತ್ರ ನೋಡಲಿಕ್ಕೆ. ಈ ಸೈಡ್ ಕೆರೆ ಸಹ ಇದೆ, ಈ ಸೈಡ್ ಗದ್ದೆ ಇದೆ, ಬ್ಯಾಕ್ ಸೈಡ್ ನೋಡಿದರೆ ತೋಟ ಇದೆ. ಇದು ನೋಡಿ, ಅಂತ ಗ್ರಾಮಫೋನ್ ಅಂತ ಹೇಳ್ತಾರಾ, ಹಳೆ ರೇಡಿಯೋದು ಸ್ಪೀಕರ್ ಬರ್ತಾ ಇತ್ತಲ್ಲ, ಆ ರೀತಿ ಇದೆ ನೋಡಿ. ಇದೀಗ 1 ತಿಂಗಳಾಗಿರ್ಬೋದು ಅಂತ ನಾನು ನೋಡಿ, ಆದರೂ ಸಹ ಅಷ್ಟು ಚೆನ್ನಾಗಿದೆ. ಆದರೆ ಮನೆ ಒಳಗೆ ಇಟ್ಟರೆ ಅದು ಬೇಗ ಮುದ್ದೆ ಆಗ್ಬೋದಾ ಅಂತ. ಇದು ಬಿಸಿಲಿಗೆ ಸ್ವಲ್ಪ ಅರಳಿ ಚೆಂದ ಕಾಣಿಸ್ತಾ ಇದೆ. ಮಂತು ಪುಳಿ ನೋಡಿ, ಫುಲ್ ಒಂದು ತಟ್ಟಿ ಫುಲ್ ಸಿಕ್ಕಿತ್ತು. ಈಗ ಸ್ವಲ್ಪ ಒಣಗಿದೆಲ್ಲ ತೆಗೆದಿಟ್ಟಿದ್ದೇನೆ. ಇದಾಗಲಿಲ್ಲ, ಇದಿನ್ನು ಮನೆಗೆ ಹೋಗಿ ಹಾಕ್ತೇನೆ ನಾನು. ನೋಡಿ, ಇದೆಲ್ಲ ಆಗಿದೆ. ಇದು ಸ್ವಲ್ಪ ಗಟ್ಟಿ ಆಗಿದೆ. ಇದೆಲ್ಲ ಇನ್ನು ಆಗಬೇಕಷ್ಟೇ ನೋಡಿ. ಇದ್ರದ್ದೆಲ್ಲ ನೀರು ಬರ್ತದೆ ನೋಡಿ. ಇದೆಲ್ಲ ಆಗಲಿಲ್ಲ. ಇನ್ನು ಇದನ್ನು ಹೋಗಿ ಮನೇಲಿ ಹಾಕ್ಕೊಳ್ಬೇಕು. ಇದೊಂದು ಹಾವು ನೋಡಿ, ಯಾವುದು ನೋಡಿ, ನೀವು ಇದಕ್ಕೆ ಏನು ಹೇಳ್ತೀರಾ ಅಂತ ಹೇಳಿ. ನೋಡಿ, ಇದು ಏನೋ ತಿಂದಿತ್ತು, ಹಾಗೆ ಸ್ವಲ್ಪ ದಪ್ಪ ನಾನು ತುಂಬ ಹತ್ತಿರದಿಂದ, ನನಗೆ ಮೊದಲೇ ಹಾವು ಅಂದರೆ ತುಂಬ ಇಷ್ಟ. ಹಾಗೆ ಆದಷ್ಟು ಹತ್ತಿರದಿಂದ ವಿಡಿಯೋ ಮಾಡಲಿಕ್ಕೆ ನನ್ನ ಗ್ರಾಚಾರಕ್ಕೆ ಬೇರೆ ಕೈಯಲ್ಲಿ ಒಂದು ಯೆಲ್ಲೋ ಕಲರ್ ಕವರ್ ಒಂದು ಇತ್ತಾಯ್ತಾ, ಅದು ನೋಡ್ತಾನೆ ಇತ್ತು. ಅದು ಹಾರಲಿಕ್ಕಿಲ್ಲ ಅಂತ ಇಲ್ಲಿವರೆಗೆ ನನಗೆ ಯಾವ ಹಾವು ಸಹ ಹಾರಲಿಲ್ಲ. ಆದರೆ ಇದು ನೋಡಿ, ಇಷ್ಟು ಅದ ಲಾಸ್ಟಿಗೆ ಅದು ನನ್ನ ವಾಯ್ಸ್ ಕೇಳಿ ಹಾರಬೇಕಾ ನನ್ನ ಸೈಡ್, ಹೇಗೋ ತಪ್ಪಿಸ್ಕೊಂಡೆ ನೋಡಿ. ಅದು ಕವರ್ ನೋಡಿ, ಅದಕ್ಕೇನೋ ತಿನ್ನಲಿಕ್ಕಿದೆ ಅಂತ ಅನ್ನಿಸ್ತೋ ಏನು ಅಂತ ಗೊತ್ತಿಲ್ಲ, ಒಟ್ರಸ್ ಹಾರಿದೆ ಮಾತ್ರ. ನೋಡಿ ಹೇಗಿದೆ ಅಂತ ಇದು. ಮಲ್ಲಿಗೆ ಓ ಮಲ್ಲಿಗೆ ನಮ್ಮಲ್ಲಿ ಅಣಬೆ ಆಗಿದೆ. ಈ ಟೈಮಲ್ಲಿ ಜಾಸ್ತಿ ಈ ಅಣಬೆ ಆಗ್ತದೆ. ಒಂಥರ ನೋಡಲಿಕ್ಕೆ ಮಲ್ಲಿಗೆಯ ರೀತಿಯೇ ಇರ್ತದೆ ನೋಡಿ. ಈಗ ಅಮ್ಮ ಸಹ ತೆಗಿತಾ ಇದ್ದಾರೆ. ಇದಾದರೆ ಖುಷಿ ಮಾತ್ರ. ಆದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಮಾತ್ರ ಯಾರು ಸಹ ಮುಂದೆ ಬರಲ್ಲ ನೋಡಿ. ಅದರಲ್ಲಿ ನಾವು ಗುಡ್ಡೆ ತೆಗೆದ್ರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಅದೇ ನಾವು ಒಂದೊಂದು ತೆಗಿತಾ ಇದ್ದರೆ ಅದು 1-2 ದಿವಸ ಕೂತ್ರೂ ಸಹ ಅದು ಕೆಲಸ ಆಗಲಿಕ್ಕಿಲ್ಲ ನೋಡಿ. ಇದೀಗ ಲಾಸ್ಟ್ ಇಷ್ಟಿದೆ ನೋಡಿ, ಅದರಲ್ಲಿ ಎಷ್ಟು ಕಸ ಇದೆ ನೋಡಿ. ಇದನ್ನೆಲ್ಲ ನಾವು ಒಂದೊಂದನೇ ತೆಗೆದು ಅದರ ಬುಡ ಕಟ್ ಮಾಡಿ ನೋಡಿ, ಇಷ್ಟಾಗಿದೆ. ಈಗ ಕ್ಲೀನ್ ಮಾಡಬೇಕು. ಇಷ್ಟು ಕ್ಲೀನ್ ಆಗಿದೆ. ಇನ್ನೂ ಸಹ ಒಂದು ಪಾತ್ರೆ ಇದೆ ನೋಡಿ. ಇದು ನಾನು ತೆಗೆಯುವಾಗ ಕುಕ್ಕೆಯಲ್ಲೇ ತೆಗೆದಿದ್ದು. ಒಂದು ಅರ್ಧ ಕುಕ್ಕೆ ಇಲ್ಲ, 1/4 ಕುಕ್ಕೆ ಇರ್ಬೋದಷ್ಟೇ. ಇದು ಒಂದು ಸರಿಯಾಗಿ ಒಂದು 3 ಜನ ಕೂತ್ರೆ ಒಂದು 2.5-3 ಗಂಟೆ ಬೇಕೇ ಬೇಕು ಇದನ್ನು ಕ್ಲೀನ್ ಮಾಡಲಿಕ್ಕೆ. ಸಿಗುವಾಗ ತುಂಬ ಸಿಗ್ತದೆ, ಅದನ್ನು ಕ್ಲೀನ್ ಮಾಡುವಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ನಾವು ಅದನ್ನು ಬೇಯಿಸಿದ್ರೆ ಅಂತೂ ಹೇಳೋದೇ ಬೇಡ, ಒಂದೇ ಒಂದು ಸಾರು. ಈ ವರ್ಷ ನಮಗೊಂದು 3 ಸಲ ಸಿಕ್ತು ನೋಡಿ. ಇಲ್ಲಿ
ನಾನು ಅದನ್ನು ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ ಇದು ಆ ವೀಡಿಯೋವೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್